ಕಳೆದ 1 ತಿಂಗಳಿಂದ ಮಳೆ ಇಲ್ಲದೆ ರೈತ ಕಂಗಾಲಾಗ್ಬಿಟ್ಟಿದ್ದ. ಇದೀಗ ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಮಳೆಯ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಈ ಮಳೆಯ ಅವಾಂತರಗಳು ಹೆಂಗಿದೆ ಅಂತ ಹೇಳಿದರೆ, ಕರಾವಳಿ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಾವು ಜೂನ್ ತಿಂಗಳಲ್ಲಿ 42% ಮಳೆ ಕೊರತೆಯನ್ನು ಅನುಭವಿಸಿದ್ವಿ. ಜುಲೈನಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ರು. ಇದೀಗ ಇಸ್ರೋ ಬಿಡುಗಡೆ ಮಾಡಿರುವಂಥ ಉಪಗ್ರಹ ಚಿತ್ರ ಮಳೆರಾಯನ ಆಗಮನದ ಮುನ್ಸೂಚನೆಯನ್ನು ಕೊಡ್ತಾ ಇವೆ. ಆದರೆ ಇವೆಲ್ಲದರ ನಡುವೆ ಸರ್ಕಾರದ ಅಂಕಿಅಂಶಗಳು ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇವೆ. ಹಾಗಾದರೆ ಏನಾಗ್ತಾ ಇದೆ ಮಳೆಯ ವಿಚಾರದಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೋದಿಂದ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನು ಗುಡ್ ನ್ಯೂಸು? ಇಸ್ರೋದ INSAT 3DS ಎನ್ನುವಂಥ ಉಪಗ್ರಹದಿಂದ ಹವಾಮಾನದ ಸ್ಫೋಟಕ ಚಿತ್ರಗಳು ಸದ್ಯಕ್ಕೆ ಬಿಡುಗಡೆಯಾಗಿದೆ. ಉತ್ತರದಿಂದ ದಕ್ಷಿಣದ ತನಕ 1500 ಕಿಲೋಮೀಟರ್ ಉದ್ದದ ದಟ್ಟ ಮೋಡಗಳ ಸಾಲೇನೋ ಪತ್ತೆಯಾಗಿದೆ ಅಂತೆ. ಬಂಗಾಳ ಕೊಲ್ಲಿಯಲ್ಲಿ ಹವಾಮಾನ ಬದಲಾವಣೆ ಆಗುತ್ತಂತೆ. ಮುಂಗಾರು ಮರುಜೀವನದ ಮುನ್ಸೂಚನೆ ಅಂತಿದು. ಹೀಗಾಗಿ ದಟ್ಟ ಮೋಡಗಳಾಗ್ತಾ ಇರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಆಗಿದೆ. ಆತಂಕ ದೂರ ಆಗ್ತಾ ಇದೆ. ಮಳೆ ಸುರಿಯೋದು ಖಚಿತ, ಆದರೆ ಎಲ್ನಿನೋ ಪರಿಣಾಮದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಳೆ ಬರುತ್ತೆ, ಆದರೆ ಎಲ್ನಿನೋ ತನ್ನ ಪ್ರಖರತೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿಕೊಂಡ್ರೆ, ಈಗಾಗಲೇ ಎಲ್ನಿನೋದ ಪರಿಣಾಮವಾಗಿ ತಾಪಮಾನ ಏರಿಕೆ ಆಗ್ತಾ ಇದೆ. ಆ ತಾಪಮಾನ ಮತ್ತಷ್ಟು ಏರಿಕೆ ಆದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇಸ್ರೋ ಬುಧವಾರ ಒಂದು INSAT 3DS ಎನ್ನುವಂಥ ಹವಾಮಾನ ಉಪಗ್ರಹವನ್ನೆಲ್ಲ ಬಿಡುಗಡೆ ಮಾಡಿದೆ. ಅದೊಂದು ಸ್ಫೋಟಕ ಚಿತ್ರಗಳೆಲ್ಲ ಇದೆ. ಅದು ಇಂಥದ್ದೊಂದು ಸುದ್ದಿಯನ್ನು ಹೊತ್ತು ತಂದಿದೆ. ಮತ್ತೊಂದು ಕಡೆ 150 ವರ್ಷಗಳ ಭೀಕರ ಬರಗಾಲದ ಆತಂಕ ಅಂತ DCM ಮತ್ತು ಕಂದಾಯ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಕಳೆದ 150 ವರ್ಷಗಳಲ್ಲೇ ಇಡೀ ಕರ್ನಾಟಕ ಇಂಥದ್ದೊಂದು ಭೀಕರ ಬರಗಾಲವನ್ನು ನೋಡಿರಲಿಲ್ಲ. ಅಂತಹ ಭೀಕರ ಬರಗಾಲ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಬೆಳಗಾವಿ ವಿಭಾಗದ 7 ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿಬಿಟ್ಟಿದೆ ಅಂತ. ಬೆಳಗಾವಿ ವಿಭಾಗದ ಹಾವೇರಿ, ಗದಗ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳೇನಿದೆ ಆ ಎಲ್ಲ ವಿಭಾಗಗಳ ಅಂದರೆ ಆ ಜಿಲ್ಲೆಗಳಲ್ಲಿ ಬರದ ಛಾಯೆ ಇದೆ ಅಂತ. ಜೂನ್ ತಿಂಗಳಲ್ಲಿ 42% ಮಳೆ ಕೊರತೆಯಾಗಿದ್ದನ್ನು ನೋಡಿದ್ದೀವಿ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗ್ತಾ ಇದೆ. ಹೀಗಾಗಿ ಬರವನ್ನು ಎದುರಿಸುವುದಕ್ಕೆ ಸರ್ಕಾರವು ಕೂಡ ಸಜ್ಜಾಗಿದೆ. DCಗಳ ಖಾತೆಗೆ 5 ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಮುಖಾಂತರ ಮೂಲ ಸೌಕರ್ಯಗಳು, ಅದಾದ ನಂತರ ಕುಡಿಯುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದೀಗ ಅವರೆಲ್ಲ ಕೊಟ್ಟಿರೋದು. ಮತ್ತೊಂದು 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಬೆಳಗಾವಿ ವಿಭಾಗದಲ್ಲಿ ಏನಾಗುತ್ತೆ ಎನ್ನುವಂತಹ ಆತಂಕದ ನಡುವೆ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಎಲ್ಲೆಲ್ಲಿ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ 204 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ. 4 ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಲೆನಾಡಿನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾಧಾರಣ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಸಮುದ್ರದ ಅಲೆಗಳಿರುತ್ತೆ. ಮೀನುಗಾರರು ಯಾವುದೇ ಕಾರಣಕ್ಕೂ ಕಡಲಿಗೆ ಇಳಿಯಬಾರದು ಅಂತ ಇದೀಗ ಹವಾಮಾನ ಇಲಾಖೆಯ ಅಧಿಕಾರಿಗಳು ಈ 3 ಜಿಲ್ಲೆಗಳು ಸೇರಿದಂತೆ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆಲ್ಲ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ನಾವು ನಿನ್ನೆಯೂ ಕೂಡ ನೋಡಿದ್ವಿ, ಮಳೆ ಕುಸಿತು ಅಂದರೆ ಮಳೆಯ ಕಾರಣಕ್ಕಾಗಿ ಮನೆ ಕುಸಿದದ ಕಾರಣಕ್ಕಾಗಿ 3 ಜನ ಮೃತಪಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥದ್ದೊಂದು ಘಟನೆಗಳು ಸಂಭವಿಸ್ತಾ ಇದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ.